ನನಗೆ ಹೊಡೆದು ಅವಳಿಗೆ ಹೊಡೆದು ಉದ್ದೇಶಪೂರ್ವಕವಾಗಿ ಅವಳಿಗೆ ಹೇಳ್ದಾಕಿ ಹೊಡೆದು ಇವರಿಗೆ ಆರೆ ಕಾವು ಬರುತ್ತಲ್ಲ ಅದರಲ್ಲೆಲ್ಲ ಹೊಡೆದ ಗರ್ಭಕೋಶ ಪ್ರಾಬ್ಲಮ್ ಟ್ರೀಟ್ಮೆಂಟ್ ಗೊತ್ತಿತ್ತಲ್ಲ ಹೊಟ್ಟೆಗೆ ಸರಿ ಹೊಡೆದು ಬಿಟ್ಟಿದ್ದಾನೆ ನನಗೆ ಅವನು ಅರುಣ ಅಂತೇಳಿ. ಲೇಡೀಸ್ ಅಂತ ನೋಡ್ದಲ್ಲೂ ಕೊಡ್ತಿದ್ದಾರೆ ಅಂದರೆ ನಾಳೆ ಅವ್ರಿಗೆ ನಮ್ಮನ್ನು ಕಡಿಯಲ್ವ, ನಮ್ಮನ್ನು ಕಡಿದ್ರೆ ನನ್ನ ಮಗು ಯಾರು ಇಲ್ಲ, ಇವಾಗ ಅದು ಇಲ್ಲೇ ಇದೆ ಮನೇಲಿ ಇಲ್ದಲ್ಲ ಯಾರಿದ್ದಾರೆ. ನನಗೆ ಅವನು ಅರುಣ ಅನ್ನೋನು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ, ತುಂಬ ಕೆಟ್ಟದಾಗಿದ್ದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿದ್ದಾನೆ ನನ್ನ ವಿಷಯದಲ್ಲಿ. ವಿಡಿಯೋಸ್ ಎಲ್ಲ ಕೊಡಿ ಸರ್, ನೀನು ಲೋಫರ್, ನೀನು ಬೇವರ್ಸಿಗಳ ಗುಂಪು ನಿಮ್ದೆಲ್ಲ, ನನಗೆ ಹೊಡಿಯೋಕ್ಕೆಲ್ಲ ಬಂದರು SI ಸರ್. ಅರುಣ ಬಂದ್ಬಿಟ್ಟು ಫಸ್ಟ್ ನಾನೇ ಹೇಳ್ದಾಗ್ತಾ ಕೂದಲು ಇಟ್ಕೊಂಡು ರೋಡೆಲ್ಲ ಹೇಳ್ಕೊಂಡು ಹೋಗಿದ್ದಾನೆ. ರೋಡೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ನನಗೆ ಸರಿಯಾಗಿ ಹೊಡೆದು, ನನ್ನ ಹೊಡೆದಾದ್ಮೇಲೆ ಆಂಟಿನ ಹೊಡೆದು, ನಮ್ಮಮ್ಮ ಸೇವ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅವ್ರಿಗೂ ಕೂಡ ಹೊಡೆದು. ವಿಚಾರದಲ್ಲಿ ಸಾವಿರ ಹಾಗೂ ಅರುಣ್ ಮಧ್ಯೆ ಕಿರಿಕ್. ಅರುಣ್ ಎಂಬವರ ಮನೆಯಲ್ಲಿ ಮೊದಲು ಭೋಗ್ಯಕ್ಕೆ ಇದ್ದ ಸಾವಿರ, ಬಳಿಕ 18 ಲಕ್ಷ ಪಾವತಿಸಿ ಮನೆಯನ್ನ ಕೊಂಡಿರೋದಾಗಿ ಹೇಳಿಕೆ. ಮನೆಯನ್ನ ಕೊಂಡಿರೋದಾಗಿ ಸಾವಿರ ಹೇಳಿಕೆ. ಅರುಣ್ ಅವರ ತಾಯಿ ರತ್ನಮ್ಮ ಖಾತೆಗೆ ಹಣ ವರ್ಗಾವಣೆ. ಪ್ರತಿಯೊಂದು ದಾಖಲೆಯೂ ನನ್ನ ಬಳಿ ಇದೆ, ಸಾವಿರ ಹೇಳಿಕೆ. ಹೀಗಾಗಿ ನಾನು ಆ ಮನೆಯನ್ನ ನವ್ಯ ಕುಟುಂಬಕ್ಕೆ ಬಾಡಿಗೆಗೆ ಕೊಟ್ಟಿದ್ದೆ. ಮನೆ ಬಿಡುವಂತೆ ಜಗಳ ತೆಗೆದು ಅರುಣ್ ಸಂಬಂಧಿಕರಿಂದ ಥಳಿತ. ನನ್ನ ಸೇರಿ ನವ್ಯ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಳಲು. ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರ ಹಾಗೂ ಅರುಣ್ ಅವರ ಮಧ್ಯೆ ಕಿರಿಕಿತ್ತು. ಇದೇ ವಿಚಾರಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಅರುಣ್ ಅವರ ಮನೆಯಲ್ಲಿ ಮೊದಲು ಸಾವಿರ ಲೀಸ್ಗೆ ಇದ್ರು, ಆದ್ರೆ ಈಗ ನಾನು 18 ಲಕ್ಷ ರೂಪಾಯಿ ಕೊಟ್ಟು ಆ ಮನೆಯನ್ನ ಸ್ವಂತಕ್ಕೆ ಖರೀದಿ ಮಾಡಿದ್ದೀನಿ ಅಂತ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮನೆಯನ್ನ ಕೊಂಡ್ಕೊಂಡಿದ್ದೇನೆ ಅಂತ ಸಾವಿರ ಹೇಳಿದ್ದಾರೆ. ಅಲ್ಲದೆ ಅರುಣ್ ಅವರ ತಾಯಿಯ ಖಾತೆಗೆ ನಾನು ಹಣವನ್ನ ವರ್ಗಾವಣೆ ಮಾಡಿದ್ದೇನೆ. ಅರುಣ್ ಅವರ ತಾಯಿ ರತ್ನಮ್ಮ ಅವರ ಅಕೌಂಟ್ಗೆ ನಾನು ದುಡ್ಡನ್ನ ಹಾಕಿದ್ದೇನೆ. ಪ್ರತಿಯೊಂದು ದಾಖಲೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಇದೆ ಅಂತ ಸಾವಿರ ಹೇಳಿದ್ದಾರೆ. ಹೀಗಾಗಿ ನಾನು ಆ ಮನೆಯನ್ನ ನವ್ಯ ಅನ್ನೋರ ಕುಟುಂಬಕ್ಕೆ ಬಾಡಿಗೆ ಕೊಟ್ಟಿದ್ದೆ, ನಾನೇ ಖರೀದಿ ಮಾಡಿದ್ದೇನೆ, ಹಾಗಾಗಿ ಬಾಡಿಗೆಗೆ ಕೊಟ್ಟಿದ್ದೇನೆ. ಆದ್ರೆ ಈಗ ಅರುಣ್ ಮನೆ ಬಿಡ್ಬೇಕು ಅಂತ ಜಗಳ ಮಾಡ್ತಿದ್ದಾರೆ, ಸಂಬಂಧಿಕರಿಂದ ಥಳಿಸಿದ್ದಾರೆ. ನನ್ನ ಮೇಲೆ ಮಾತ್ರ ಅಲ್ಲ, ನವ್ಯ ಅವರ ತಾಯಿ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಸಾವಿರ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಮೂಡಿಗೆರೆಯಿಂದ ಬಿಜಳ್ಳಿ ಗ್ರಾಮದಲ್ಲಿರೋದು. ಸಾವಿರ ಅಂತ ನನ್ನ ಹೆಸರು. ಒಂದು ಮನೆದು ವಿಚಾರವಾಗಿ ಸಿವಿಲ್ ಕೇಸ್ ಆಗಿತ್ತು ಸರ್. ಮನೆ ವಿಚಾರವಾಗಿ ಕಂಪ್ಲೇಂಟ್ ಮಾಡಿದ್ವಿ ಮೂಡಿಗೆರೆ ಸ್ಟೇಷನಲ್ಲಿ. 1 ವರ್ಷ 5 ತಿಂಗಳ ಹಿಂದೆಯೇ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಭೋಗ್ಯದಿಂದ ಮನೆ ನಮಗೆ ಕೊಡ್ತೀವಿ ಅಂತೇಳಿ ಎಲ್ಲ ದಾಖಲಾತಿ ಕೊಟ್ಟುಬಿಟ್ಟು ನಮ್ಮ ಹತ್ರ 18 ಲಕ್ಷ ಕಾನೂನು ಪ್ರಕಾರವಾಗಿ ತಗೊಂಡು ಮುತ್ತೂಟ್ ಫೈನಾನ್ಸಿನ ಲೋನ್ ಎಲ್ಲ ನಾನು DD ಕೊಟ್ಟು ತೀರಿಸಿದ್ದೀನಿ. ಅದ್ರ ವಿಚಾರವಾಗಿ ಮಾತಾಗಿ ಅವ್ನು ದುಡ್ಡೂ ಕೊಟ್ಟಿಲ್ಲ ಮನೆಯವನು ಅರುಣ. ಅವ್ನು ಹಿನ್ನೆಲೆ ಅವನ ಮೇಲೆ ಒಂದು FIR 5 ಚೆಕ್ ಬೌನ್ಸ್ ಕೇಸ್ ಇದೆ. ನಾವಾದ್ರೂ ಸುಮ್ಮನಿದ್ದು. ಮೊನ್ನೆ ನಾವೊಂದು ಹೊಸ ಮನೆ ಕಟ್ಟಿ ಆ ಹಳೆ ಮನೆಯಲ್ಲಿ ನನಗೆ ಗರ್ಭಕೋಶದ ಪ್ರಾಬ್ಲಮ್ ಇರೋದ್ರಿಂದ ನನ್ನ ನೋಡ್ಕೊಳ್ಳೋಕ್ಕೆ ಮತ್ತು ಅಡುಗೆ ಮಾಡ್ಕೊಡೋಕ್ಕೆ ಇವ್ರನ್ನ ತಂದು ಹಳೆ ಮನೇಲಿ ಬಾಡಿಗೆ ಇಟ್ಟು ಆ ಮನೆಯಲ್ಲೇ ಇಟ್ಟಾಗ ಮೊನ್ನೆ 26ನೇ ತಾರೀಕಿಗೆ ಬುಧವಾರ ಅವ್ನ ಭಾವ ಬಂದು ಕಡಿತೀನಿ ಮಾಡ್ತೀನಿ ಅಂತ ಇವರಿಗೆಲ್ಲ ಎದುರಿಸಿ ಕತ್ತಿಯೆಲ್ಲ ಎತ್ಕೊಬಂದು, ಅದಕ್ಕಿಂತ ಮುಂಚೆ ನಮ್ಮೇಲೇನೂ ಎತ್ತಿದ್ದ ನಾವು ವೀಡಿಯೋ ಮಾಡಿದ್ದೀವಿ ಸರ್. ವೀಡಿಯೋ ಮಾಡಿ ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಹೇಳತ್ತಿಗೆ ಅವ್ರ ಕುಟುಂಬದವರು ಸೇರಿ ಮಣಿ ಅರುಣ ಸೇರಿ ನನ್ನ ಮಗನ, ನಾನು ಸಿಂಗಲ್ ಪೇರೆಂಟ್ 11 ವರ್ಷವನ್ನು ಸಾಕಿದ್ವಿ, ಅವನನ್ನು ಕಡಿ ತಳ್ಳಿದ್ದಾರೆ. ಅವಾಗ ಸ್ಟೇಷನಲ್ಲಿ ಹೋಗಿ ವನಿತಾ 112 ಫೋನ್ ಮಾಡಿದ್ರು. ನಾವು ಗಲಾಟೆ ಜೋರಾಗತ್ತಿಗೆ ವನಿತಾ ಅವರು ತಂದರು. ವನಿತಾ ಅವ್ರು ತಂದು ನೀವು ಕೋರ್ಟ್ ಮ್ಯಾಟ್ರಿಗೆ ನೀವು ಲೋನ್ ಮಾಡೋಕ್ಕೆ ಅವ್ರಿಗೆ ಬಿಡಲ್ಲ ಅಂತೆ. ಲೋನ್ ಇದ್ದಿದ್ದೆ ಅವ್ನು ಕಡ್ದಲ್ಲ 4 ತಿಂಗಳು ಮುತ್ತುಡಿಗೆ ನಾನಾಗಿ ಕಟ್ಟಿದ್ದೀನಿ. ಅಲ್ಲಿ ಮನೆ ಹತ್ರ ಬಂದು ನಿಲ್ತಾರೆ ಮುತ್ತುಡವರು. ತುಂಬ ರ್ಯಾಶಾಗಿ ಮಾತಾಡಿ ನಮಗೆ ನ್ಯಾಯನೇ ಕೊಟ್ಟಿಲ್ಲ. ಅವಾಗ ನಾವೇನು ಮಾಡಿದ್ವು, ಕಾನೂನು ಹತ್ರ ಹೋಗ್ಬಿಟ್ಟು ನ್ಯಾಯಾಲಯದಿಂದ ಪರ್ಮಿಷನ್ ತಗೊಂಡು FIR ಅವ್ರು 3 ಜನದ ಮೇಲೆ ಆಗಿ ಬುಧವಾರ ಮೊನ್ನೆ ಶನಿವಾರ 13ನೇ ತಾರೀಕಿಗೆ ಮಾಜರಿಗೆ ಬಂದಿದ್ದರು ಸರ್. ನವೀನ್ ಸರ್ ಪೊಲೀಸು ಮತ್ತು ಅಶ್ವಿನಿ ಅವರಂತ ಇಬ್ಬರು ಬಂದಿದ್ದರು. ಮಾಜರಾಗಿ 5 ಹೋಗಿದ್ರು ಸರ್. ಅವ್ರು ಹೋಗೋತ್ತಿಗೆ ಬೇಬಿ ಅವ್ರಿಗೊಂದು ಅವರೇ ಸಾಕ್ಷಿದಾರಲ್ವ, ಬೇಬಿ ಅವರೇ ನೀವು ಸ್ಟೇಷನಿಗೆ ಬರಬೇಕು ಅಂದರು. ನಮ್ಮ ಹಳೆ ಮನೇಲಿ ಬಾಡಿಗೆ ಇರೋವ್ರನ್ನ 5 ನಿಮಿಷ ಆಗಿದೆ ಸರ್. ಬಂದು ಜಗಳ ಮಾಡಿ ಬೇಬಿಯವ್ರನ್ನೆಲ್ಲ ಹೊಡೆಯೋಕ್ಕೆ ಹೋಗೋತ್ತಿಗೆ ಬಿಡಿಸಿದ್ದೀನಿ ನಾನು. ಅಷ್ಟಾಗಿತ್ತು. ಆಮೇಲೆ ಸ್ಟೇಷನಿಂದ ನನಗೆ ನವೀನ್ ಪೊಲೀಸ್ ಅಂತ ಇದ್ದಾರೆ ನಮ್ಮ ಬಿಜಳ್ಳಿ ಬೀಟು, ಅವ್ರು ಫೋನ್ ಮಾಡಿದರು, ಸಾಹೇಬರು ನಿಮ್ಮನ್ನು ಶ್ರೀನಾಥ್ ರೆಡ್ಡಿ ಅಂತ
ಕರೀತಾ ಇದ್ದಾರೆ ಸ್ಟೇಷನಿಗೆ ಬರಬೇಕಂತೆ, ನಾಳೆ ಬಂದು ಸಮಸ್ಯೆ ಬಗೆಹರಿಸ್ಕೊಂತೀರಾ, ಏನು ಮಾಡ್ತೀರಾ ನೋಡ್ಕೊಳ್ಳಿ, ಅದು ಬಂದರೆ ನಿಮಗೆ ಒಳ್ಳೆಯದು. ಸರ್ ಏನಂತ ಕೇಳಿದ್ರೂ ಅವ್ರು ನಮಗೆ ಹೇಳಾಟ ಇಲ್ಲ. ಇವತ್ತು ನಾವು 4 ಜನ ಲೇಡೀಸು ಸ್ಟೇಷನಿಗೆ ಹೋದ್ವು. ಅಲ್ಲಿ ನಾವು 4 ಜನ ಹೋದಾಗ ನಮಗೆ ಒಂದು 10 ಗಂಟೆಯಿಂದ 11:30 ತನಕ ಕೂರಿಸಿ ಲಾಸ್ಟಿಗೆ ಸಾಹೇಬರು ಕರೀತಿದ್ದಾರಂತ ಒಳಗೆ ಹೋದಾಗ ಅವರು ನಿಮ್ಮ ಮೇಲೆ ಅಲ್ಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ, ರತ್ನಮ್ಮನ ನೂಕಿದ್ರು ತಳ್ಳಿದ್ರು ಅಂತೇಳಿ ಅಂತ. ಸರ್ ನಮ್ಮನೇಲಿ CCTV ಕೂರಿಸಿದ್ದೀವಿ, ಗಲಾಟೆ ನಮ್ಗೆ ಅಲ್ಲಿವರೆಗೂ ಕಾಣುತ್ತದು. ಗಲಾಟೆ ಆಗಿದ್ದು ಎಲ್ಲಿ, ನಾವು ಹೋಗಿದ್ದೀವಿ ಅಲ್ಲಿ ಗಲಾಟೆಗೆ ಅನ್ನೋದು ಇದೆ ಅಂದರೆ CCTV ಫುಟೇಜ್ ನೋಡೋಟ ಇಲ್ಲ. ಅಷ್ಟೊತ್ತಿಗೆ ಇವಳು ಹೇಳಿದ್ಲು ಆಂಟಿ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡೋಕ್ಕೆ ನಮ್ಮಮ್ಮನ ನೋಡ್ದಿರೋದು ನಾನು ವೀಡಿಯೋ ಮಾಡಿದ್ದೀನಿ ಸರ್, ಯಾರು ಹೊಡೆದಿದ್ದ ಅನ್ನೋತ್ತಿಗೆ. ಅವಳ ಮೊಬೈಲ್ನ ಸುಜಾತ ಮ್ಯಾಮ್ ಕಿತ್ಕೊಂಡು ಅವರು SI ಸರಿಗೆ ಕೊಟ್ಟು PSI ಸರಿಗೆ ಅವರು ಅವಳನ್ನ ಡೆಲೀಟ್ ಮಾಡಿ ಬೇವರ್ಸಿಗಳೇ ಇಲ್ಲಿಂದ ಹೋಗಿ ನೀವು ಅಂಥೇಳಿ ಸಾಹೇಬರು ನಮಗೆ ಬೈದು ಅವರು ಎಳ್ದು ಹೊಡಿತಾರೆ. ಲೀಸ್ ಕೊಟ್ಟಿರೋ ಮನೆಯಲ್ಲಿ ನೀವೇ ಹೆಂಗಿಟ್ರಿ, ನಾನು ಹೇಳ್ತಿದ್ದೀನಿ ಲೀಸ್ ಆದ ನಂತರ 18 ಲಕ್ಷ ಪ್ರತಿಯೊಂದು ದಾಖಲಾತಿ ಕೊಟ್ಟಿದ್ದಾರೆ ಸರ್ ಅವ್ರ ಮನೆಯದು, ನಮ್ಮ ಹತ್ರ ಎಲ್ಲ ಕೊಟ್ಟು ಪಡ್ಕೊಂಡಿರೋದು ಅಂಥೇಳಿ. ಹೋದರೆ ಹೊಡ್ತ ತಿಂದು ನೀವಿನ್ನೂ ಎಳ್ದು ಹೊಡಿತಾರೆ, ನಿಮಗೆ ನಮ್ಮೂರು ಸ್ಟೇಷನಿಗೆ ಬರೋಕ್ಕೂಡ್ದು ನೀವು ಅಂತ ಹೇಳಿದರು. ಸರ್ ಸಿವಿಲ್ ಕೇಸಲ್ಲಿ ಇದು ಮಾಡಿದ್ದೀವಿ, ಕೋರ್ಟ್ ತೀರ್ಮಾನ ಕೊಡಲಿ, ಮನೆ ಬಿಡೋದ ಅಥವಾ ದುಡ್ಡು ವಾಪಸ್ ಕೊಡ್ಸೋದು ಕೋರ್ಟ್ ಕೊಡಲಿ ಅಂತೇಳಿ ಹೇಳಿದ್ದೀನಿ ಸರ್ ನಾನು. ನಿಮ್ಮ ಅಲ್ಟ್ರಾಸಿಟಿ ಕೇಸ್ ಆಗಬಾರ್ದು ಅಂದರೆ ನೀವು ಒಪ್ಕೊಂಡು ಮನೆ ಅವ್ರಿಗೆ ಇದು ಮಾಡಿಕೊಡಿ, ನಾವು ಹೇಳ್ದಂಗೆ ಕೇಳ್ತೀರಾ ಇಲ್ವಾ ಅಂಥೇಳಿ ನನ್ನ ಮೇಲೆ ಇದು ಮಾಡಿದ್ದಾರೆ. ಇದ್ದ ಪೊಲೀಸ್ಗಳು ನಾವು ಮುಸ್ಲಿಮಾಗಿ ಎಣ್ಣೆ ಮಾರ್ತೀವಿ ಅಂತ ರೆಡ್ ಮಾಡಿದ ವಿಡಿಯೋನೂ ಇದೆ ಸರ್. ನಮ್ಮನೆ ಬಂದು ಫುಲ್ಲು ಹುಡುಕಾಕಿದ್ದಾರೆ, ಆ ವಿಡಿಯೋನೂ ಇದೆ. ಇನ್ನೊಂದು ಸಲ ಪಟಾಕಿ ಮಾರಾಟ ಮಾಡ್ತೀರಾ ನೀವು, ನಮ್ಮ ಹಿಂದ್ಗಡೆ ಬೀದಿಯಲ್ಲಿ ಮಹೇಶ್ ಅಂತ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಪಟಾಕಿ ತಂದಿಟ್ಟಿದ್ದೀರಾ ಅಂತಲೂ ರೈಡ್ ಮಾಡಿದ್ರು. ವಿತೌಟ್ ಲೇಡಿ ಪೊಲೀಸ್ ಇಲ್ದಲ್ಲೇ ಮನೆ ಒಳಗೆ ವೀಡಿಯೋ ಮಾಡಿದ್ದೀವಿ ಇದೆ. ಅಷ್ಟೆಲ್ಲ ಹಿಂಸೆ ಮೇಲೆ ಹಿಂಸೆ ಕೊಟ್ಟಿದ್ದಾರೆ ನಮಗೆ, ಇವರಿಗೆಲ್ಲ. ಇವತ್ತು ಬೆವರ್ಸಿಗಳ ಇಲ್ಲಿಂದ ಹೋಗಿ ಅಂತೇಳಿ ನಾವು ಅಲ್ಲಿಂದ ಬಂದು ಚಿಕ್ಕಮಂಗ್ಳೂರಿಗೆ ಬರೋಣ ಅನ್ನೋಷ್ಟರಲ್ಲಿ ಮನೆ ಹತ್ರ ಹೋದು ಸರ್, ಪಾಪು ಸ್ಕೂಲಿಗೆ ಮನೆ ಹತ್ರ 3:30 ನಾವು ಹೋಗತ್ತಿಗೆ ಅರುಣ ಅವ್ರು ಓಡಿ ಬಂದು ನಮ್ಮ CCTV ಫುಟೇಜಲ್ಲಿದೆ, ನನಗೆ ಹೊಡೆದು ಅವಳಿಗೆ ಹೊಡೆದು ಉದ್ದೇಶಪೂರ್ವಕವಾಗಿ ಅವಳಿಗೆ ಎಳ್ದಾಕಿ ಹೊಡೆದು ಇವರಿಗೆ ಆರೆ ಕಾವು ಬರುತ್ತಲ್ಲ ಅದರಲ್ಲೆಲ್ಲ ಹೊಡೆದಕ್ಕೆ. ನನಗೆ ಗರ್ಭಕೋಶ ಪ್ರಾಬ್ಲಮ್ ಟ್ರೀಟ್ಮೆಂಟು ನಮ್ಮ ಇವರೇ ಪುಟ್ಟಪ್ಪ ಸರ್ ಮತ್ತು ಶಿವಕುಮಾರ್ ಡಾಕ್ಟ್ರೇ ಮಾಡ್ತಾ ಇರೋದು ಗೊತ್ತಿತ್ತಲ್ಲ, ಹೊಟ್ಟೆಗೆ ಸರಿ ಹೊಡೆದು ಬಿಟ್ಟಿದ್ದಾನೆ ನನಗೆ ಅವನು ಅರುಣ ಅಂತೇಳಿ. ಅವನ ಮೇಲೆ ಒಂದು FIR ಮತ್ತು 5 ಚೆಕ್ ಕೇಸ್ ಇದೆ ಸರ್, ಇನ್ನೆಲ್ಲ ಸರಿ ಇಲ್ಲ. ಇಷ್ಟು ಅನ್ಯಾಯ ಆಗಿದ್ರೇನು ಇದಕ್ಕೆಲ್ಲ ನೇರವಣೆ ನಮ್ಮ ಊರಿನ PSC ಅವರೇ, ಶ್ರೀನಾಥ್ ರೆಡ್ಡಿ ಅವರೇ. ಅವ್ರು ಹೇಳೇ ಕಳಿಸಿದ್ರು, ಹೊಡಿದ್ರೂ ಮೂಡಿಗೆರೆ ಸ್ಟೇಷನಿಗೆ ಬರಬೇಡಿ ಅಂತ ಹೇಳ್ತಾರೆ ನಮಗವರು. ಒಂದು ನ್ಯಾಯ ಅಂತ ಕೊಡಿಸ್ಲಿಲ್ಲ. ರೈಡ್ ಆದಾಗಲೂ ಅಷ್ಟೇ ಎಣ್ಣೆ ಮಾರ್ತಾರೋ ಅವರು ಅದನ್ನು ನೋಡಲಿಲ್ಲ. ಪಟಾಕಿ ಮಾರ್ತೀವ ನಾವು ಲೇಡೀಸಾಗಿ, ಪಟಾಕಿ ನಾವು ಮನೇಲಿ ಇಟ್ಕೊಂಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀವಿ ಸರ್. ಯಾವಾಗ ನೀವೊಂದು ಲೇಡಿ ಪೊಲೀಸ್ನ ಕೊಟ್ಟಿಲ್ಲ ಅನ್ನೋತ್ತಿಗೆ ವಾಪಸ್ ಹೋಗಿದ್ದಾರೆ ಅವರು. ಮನೆ ದುಡ್ಡಿ ಎಲ್ಲ ಪ್ರತಿಯೊಂದು ಎಳ್ದಾಕಿ ಆ ರೀತಿ ಮಾನಸಿಕ ಹಿಂಸೆ ನಮಗೊಂದು 5 ತಿಂಗಳಿಂದ ಈ ಕಡೆ ಅವರಿಗೆ ದುಡ್ಡು ತಗೊಂಡು ಅವ್ರ ಕಡೆ ಒಟ್ರಾಸಿ. ನಾನು ಸಿಂಗಲ್ ಪೇರೆಂಟ್ ಅಲ್ಲ, ಕೇಳೋರಿಲ್ಲ ಯಾರಿಲ್ಲ. ದುಡ್ಡು ಉಳಿದ್ರೆ ಅವ್ರಿಗೆ ಉಳಿಯುತ್ತಲ್ಲ 18 ಲಕ್ಷ ಅನ್ನೋ ಒಂದು ಇದರಲ್ಲಿ ಆ ಮನೇಲಿ ಇವ್ರಿಗೆ ಇಟ್ಟಿರೋದಕ್ಕೆ ಇವ್ರು ಇದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಅಲ್ಟ್ರಾಸಿಟಿ ಅಂತ ಇದು ಮಾಡಿಲ್ಲ. ಅದಕ್ಕೆ ನಾನು ಹೇಳಿದೆ ಅಲ್ಟ್ರಾಸಿಟಿ ಕೇಸಿಗೂ ಮಾಡೋಕ್ಕೂ ನಮಗೆ ಸಂಬಂಧ, ನಾವು ತಪ್ಪು ಮಾಡಿದರೆ ತಾನೇ, ನಮ್ಮನಲ್ಲೂ CCTV ಇದೆ ಅನ್ನೋದಕ್ಕೆ ನೀವು ಈಗ ಕಾಂಪ್ರಾಗಿ ಕೇಸ್ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ನಮಗೆ ಗೊತ್ತಿಲ್ಲ. ಪೆಟ್ಟೆಲ್ಲ ತಿಂದಾದ್ಮೇಲೆ ನಮ್ಮೂರು ಸ್ಟೇಷನಿಗೆ ಬರೋಕೂಡ್ದು ನೀವು. ಅವ್ರು ಇವತ್ತು ಹೇಳಿರೋ ಮಾತು ಸರ್. ಅವಳಿಗೆ ಹಿಂಗೆ ಹೊಡಿತೀನಿ ಅನ್ನೋ ತನಕ ಕೈ ಎತ್ತಿದ್ದಾರೆ. ಇವತ್ತು ಮೊಬೈಲ್ ವೀಡಿಯೋ ಎಲ್ಲ ಡೆಲೀಟ್ ಮಾಡಿಸಿ ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡು ಡೆಲೀಟ್ ಮಾಡಿ ಕಳಿಸಿ ಮನೆಗೆ ಬಂದಿದ್ದೀವಿ ಸರ್. CCTV ಫುಟೇಜಲ್ಲಿದೆ. ಪೊಲೀಸವ್ರು ಬರೋ ತನಕ ಪೆಟ್ಟು ತಿನ್ಕೊಂಡು ಬಾಗಿಲು ಬಿಚ್ಚಿಲ್ಲ, 112 ಬಂದ ಮೇಲೇ ಬಾಗಿಲು ಬಿಚ್ಚಿ ಹೊರಗೆ ಬಂದಿರೋದು ನಾನು. ನಮಗೆ 18 ಲಕ್ಷ ಮನೆದು ವಾಪಸ್ ಕೊಡಬೇಕು. ಮತ್ತು ನಮ್ಮೊಬ್ಬ ಪೊಲೀಸವರಿಗೆ ಶಿಕ್ಷೆ ಆಗಬೇಕು ಸರ್. ಇದರಲ್ಲಿ ತುಂಬ ನಮ್ಮ ಬಗ್ಗೆ ತುಂಬ ಕೀಳಾಗಿ ನೀವೊಂದು ಸಾಬ್ರ ಅಂತ ಕೇಳ್ತಾರೆ ನನಗೆ. ನಮ್ಮ ಮೇಲೆ ಇಲ್ದಿದ್ದ ಆಪಾದನೆ ಮಾಡಿದ್ದಾರೆ, ಹೆಂಡ ಮಾರೋದು, ಪಟಾಕಿ ಇಟ್ಟಿದ್ದೀರಾ ಅಂತೇಳಿ ರೈಡ್ ಮಾಡಿಸಿದ್ದಾರೆ ಶ್ರೀನಾಥ್ ರೆಡ್ಡಿ ಅವರು 2 ಸಲ. ನಮಗೆ ನ್ಯಾಯ ಸಿಗಬೇಕು, ನಮಗೆ ರಕ್ಷಣೆನೂ ಸಿಗ್ಬೇಕು ಸರ್. ಇನ್ನು ಹೋದರೆ ಇನ್ನು ಇವತ್ತು ಅಷ್ಟು ಹೊಡೆಸಿದವರು ಒಂದು ಪೊಲೀಸ್ ಹೆದರಿಕೆ ಇಲ್ದಲ್ಲ CCTV ಇಟ್ಟಿರೋ ಮನೆಯಲ್ಲಿ ಲೇಡೀಸ್ ಅಂತ ನೋಡ್ದಲ್ಲೂ ಹೊಡೆದಿದ್ದಾರೆ ಅಂದರೆ ನಾಳೆ ಅವ್ರು ನಮ್ಮನ್ನು ಕಡಿಯಲ್ವ? ನಮ್ಮನ್ನು ಕಡಿದ್ರೆ ನನ್ನ ಮಗು ಯಾರು ಇಲ್ಲ. ಇವಾಗ ಅದು ಇಲ್ಲೇ ಇದೆ, ಮನೇಲಿ ಇಲ್ದಲ್ಲ ಯಾರಿದ್ದಾರೆ? ಇವರು ಸಿಂಗಲ್ ಪೇರೆಂಟು, ಇವರಿಗಾದರೂ 2 ಮಕ್ಕಳಿದೆ, ಯಾರೂ ಇಲ್ಲ. ನಮಗೆ ನ್ಯಾಯ ಬೇಕು ಸರ್. ಇವರು ಸುಜಾತ ಮ್ಯಾಮ್ ಕಿತ್ಕೊಂಡು ಶ್ರೀನಾಥ್ ರೆಡ್ಡಿ ಅವರು ನಮ್ಮ PSI ಅವರು. ಅಂದರೆ ಅಲ್ಟ್ರಾಸಿಟಿ ಕೇಸ್ ಆಂಟಿ ಮೇಲೆ ಹೆಂಗೆ ಮಾಡ್ತೀರಾ ಸರ್? ಹೊಡೆದಿರೋದು ಅವರು ಅಮ್ಮನಿಗೆ
ವಿಡಿಯೋ ಇದೆ ಅಂತೇಳಿ ಹೇಳತ್ತಿಗೆ ಇಸ್ಕೊಂಡು ಡೆಲೀಟ್ ಮಾಡಿ ಅವಳು ಸರ್ ಅವನು ಹುಡುಗ ನನಗೆ ಮಾನಸಿಕವಾಗಿ ಎಲ್ಲ ಹಿಂಸೆ ಮಾಡಿದ್ದಾನೆ, ಕೆಟ್ಟಿದ್ದಾಗೆಲ್ಲ ವಿಡಿಯೋ ಕಳಿಸಿದ್ದ ನಂಗೆ ವಾಟ್ಸಪ್ ಅನ್ನೋತ್ತಿಗೆ ಏನು ಮಾತಾಡ್ತೀಯ ನೀನು ಕೊಡಿ ಇಲ್ಲಿ, ಅದನ್ನ ಈಗ ಕೇಳೋಕ್ಕೆ ಏನಂದಿದ್ದು ಕೇಳೋಕ್ಕೆ ಟೈಮ್ ಇಲ್ಲ ನಮಗೆ ಅಂಥೇಳಿ ಆಮೇಲೆ ನನಗೆ ಹೊಟ್ಟೆ ಕೊಡ್ದು ಎದೆ ಎಲ್ಲ ಅಮ್ಕಿ ನನಗೆ ಗರ್ಭಕೋಶ ಪ್ರಾಬ್ಲಮ್ ಅಂತ ಗೊತ್ತಿತ್ತು ಸರ್, ನನ್ನ ಹತ್ರ ಎಲ್ಲ ಅದಕ್ಕೆ ದಾಖಲಾತಿ ಇದೆ. ಹೊಟ್ಟೆಗೆ ಹೊಡೆದು ಫಸ್ಟು ಬಂದವನೇ ಹೊಡೆದಿರೋದು ನನಗೆ. ಬೈಕಿಂಗ್ ತೆಗಿತಾ ಇದ್ದೆ ಸ್ಕೂಟಿ, ಮನೆ ಒಳಗೆ ನಮ್ಮ ಕಾಂಪೌಂಡ್ ಒಳಗೆ ಹೊಡೆದಿರೋದು ನನಗೆ. ಇವಳಿಗೆ ಕಾಂಪೌಂಡ್ ಒಳಗಿಂದ ಹೊರಗಡೆ ನಾಯಿ ಹೇಳ್ಕೊಬೋದಂಗೆ ಅವಳಿಗೆ ಹೇಳ್ಕೊಹೋಗಿ ಇವ್ರಿಗೆ ಆರಕ್ಕಾಗುತ್ತಾ ಅಂದು ಆದಷ್ಟು ಹೊಡೆದಾಕಿದ್ದಾರೆ ಸರ್. ಆದ್ರೂ ಇವಾಗವರೆಗೂ ಒಂದು ಮೂಡಿಗೆರೆ ಪೊಲೀಸ್ ಏನಾಯಿತು ಅಂತ ಇವಳು ಅವ್ರ ಅಮ್ಮ ಎದ್ದಿಲ್ಲ ಅಲ್ಲ, ಫೋನ್ ಮಾಡಿದ್ದಾಳೆ ನಮ್ಮ PSC ಅವರಿಗೆ, ನೀವೆಷ್ಟು ಲಂಚತ ಅಂದರೆ ಈ ರೀತಿ ಜೀವ ಹೋದಂಗೆಲ್ಲ ಇಲ್ಲಿ ಹೊಡೆದಿದ್ದಾರೆ ಅನ್ನೋತ್ತಿಗೆ, ನೀವು ಸ್ಟೇಷನಿಗೆ ಬನ್ನಿ ಹೌದಾ ಅಂತ ಕೇಳ್ತಾರಂತೆ. ಇವಾಗವರೆಗೂ ಒಂದು ಏನಾಯಿತು ಅಂತೇಳಿ ಅಲ್ಲಿಂದ ಇದಾಗಿಲ್ಲ ಸರ್. ನಾವು 6ವರೆಗೆ ಇಲ್ಲಿದ್ದೀವಿ. ನನ್ನ ಹೆಸರು ನವ್ಯ ಅಂತ. ನಾವು ಬೀಜವಾಳಿ ಗ್ರಾಮದಲ್ಲಿರೋದು. ಇವತ್ತು ನಮಗೆ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ನಮ್ಮನ್ನೆಲ್ಲರನ್ನೂ ಸುಳ್ಳು ಕೇಸಾಗಿ ನಮ್ಮನ್ನು ಕರೆಸಿದ್ರು ಸ್ಟೇಷನಿಗೆ. ಹೋದ್ವಿ ಎಲ್ಲರೂ, ನನ್ನ ಒಳಗೆ ಬಿಡಲಿಲ್ಲ. ಆದರೂ ನಾನು ಫೋರ್ಸ್ಫುಲಿ ನನಗೆ ನ್ಯಾಯ ಬೇಕು ಅಂತ ನಾನು ಹೋದೆ SI ಸರ್ ಹತ್ರ. ಹೋಗಿಬಿಟ್ಟು ಇವರೇ ಏನೋ ಮಾತಾಡ್ಕೊಳ್ತಾ ಇದ್ದರು. ಅಷ್ಟೊತ್ತಿಗೆ ಸುಜಾತ ಮೇಡಮ್ ಅವರು ಬಂದುಬಿಟ್ಟು ನೀನು ವೀಡಿಯೋ ಮಾಡ್ಕೊಳ್ತಿದ್ಯಾ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಫೋನ್ ಕಿತ್ಕೊಂಡ್ರು. ಬಟ್ ನಾನು ವೀಡಿಯೋ ಮಾಡ್ತಿರ್ಲಿಲ್ಲ, ಯಾವುದೇ ರೀತಿ ವೀಡಿಯೋ ಮಾಡ್ತಿರ್ಲಿಲ್ಲ. ನಾನು ಹೇಳಿದೆ, ಫೋನ್ ಕಿತ್ಕೊಂಡು ಸೀದಾ ಅವರು SI ಸರ್ ಹತ್ರ ಕೊಟ್ಟರು. SI ಸರ್ ಹತ್ರ ಕೊಟ್ಬಿಟ್ಟು ನನ್ನ ಹತ್ರ ಪಾಸ್ವರ್ಡೆಲ್ಲ ಓಪನ್ ಮಾಡಿಸಿ ಇದು ಯಾವ ವೀಡಿಯೋಸ್ ಅಂತೆಲ್ಲ ಕೇಳಿದರು ನನ್ನ ಜೊತೆ. ಅದಕ್ಕೆ ಮೊನ್ನೆ ಜಗಳ ಆಡಿದ್ದು ಈ ವೀಡಿಯೋಸ್ ಎಲ್ಲ ಇದೆ, ನಮಗೆ ಪ್ರೂಫ್ ಅಂತ ಇರೋದಷ್ಟೇ ಸರ್, ನನಗೆ ನನ್ನ ಫೋನ್ ವಾಪಸ್ ಕೊಡಿ ಸರ್, ವೀಡಿಯೋ ಏನು ಮಾಡಿಲ್ವಲ್ಲ ಅಂತ ನಾನು ಅಂದಿದ್ದೀನಿ. ಅದಕ್ಕೆ ಇಲ್ಲ ನೀನು ಈ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡು ನೀನು ಅಂತೇಳಿ. ಇಲ್ಲ ಸರ್, ಇರೋ ಪ್ರೂಫ್ ಅದೇ ಅಲ್ವಾ ಸರ್, ಅದು ಹೆಂಗೆ ಡಿಲೀಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಫೋನ್ ಲಾಕ್ ಆಗುತ್ತೆ. ಇನ್ನೊಬ್ಬರು ಸರ್ ಹತ್ರ ಕೊಟ್ಬಿಟ್ಟು ಫೋನ್ ಲಾಕ್ ಓಪನ್ ಮಾಡಿಸಿ ಅದನ್ನೆಲ್ಲ ಡಿಲೀಟ್ ಮಾಡಿಸಿದ್ದಾರೆ ಸರ್. ನನಗೆ ಅವನು ಅರುಣ ಅನ್ನೋನು ಕೆಟ್ಟದಾಗೆಲ್ಲ ಮಾತಾಡಿದ್ದಾನೆ. ತುಂಬ ಕೆಟ್ಟದಾಗಿದ್ದು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿದ್ದಾನೆ ನನ್ನ ವಿಷಯದಲ್ಲಿ. ನಾನು ಫೋನಲ್ಲಿ ನನಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾನು ಫೋನಲ್ಲಿ ಮಾತಾಡ್ತೀನಿ. ನಾನು ಅಂದರೆ ನನ್ನ ಡ್ಯೂಟಿಲಿ ಯಾರ್ಯಾರಿದ್ದಾರೆ ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅದನ್ನೆಲ್ಲ ನೆಪ ಇಟ್ಕೊಂಡು ಇವಳು ಅವನ ಜೊತೆ ಮಾತಾಡ್ತಾಳೆ, ಅಷ್ಟು ಗಂಟೆ ಒಬ್ಬನ ಜೊತೆ ಎದ್ದು ಬರ್ತಾಳೆ, ಇಲ್ಲ ಕೆಟ್ಟದಾಗಿ ಏನೇನೋ ಕೆಟ್ಟದಾಗೆಲ್ಲ ಸುದ್ದಿ ಹಬ್ಸಿದ್ದಾರೆ ಊರಲ್ಲೆಲ್ಲ. ನನಗೆ ತಲೆ ಎತ್ಕೊಂಡು ಓಡಾಡೋ ಥರ ಏನೂ ಮಾಡಿಲ್ಲ. ನಾನು ಅದನ್ನೇ ಇವತ್ತು ಅಲ್ಲಿ ಕೇಳಿದಾಗ ಅದೆಲ್ಲ ಇವಾಗ ಅದೆಲ್ಲ ಬೇಡ, ಆ ವಿಷಯ ಎಲ್ಲ ಬೇಡ, ಅದೆಲ್ಲ ಬಿಟ್ಟಾಕು ಅಂತೆಲ್ಲ SI ಸರ್ ಅಂದಿದ್ದಾರೆ. ವೀಡಿಯೋಸ್ ಎಲ್ಲ ಕೊಡಿ ಸರ್ ಅಂದು ನೀನು ಲೋಫರ್, ನೀನು ಬೇವರ್ಸಿಗಳ ಗುಂಪು ನಿಮ್ಮದೆಲ್ಲ ಅಂತೆಲ್ಲ ಇದು ಮಾಡಿದ್ದಾರೆ ಸರ್. ನನಗೆ ಹೊಡೆಯೋಕ್ಕೆಲ್ಲ ಬಂದರು SI ಸರು. ಅದೆಲ್ಲ ಮುಗಿದು ನಾವು ಸ್ಟೇಷನಿಂದ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಹಿಂಗೆ ಟೌನಿಗೆ ಬರಬೇಕು ಅಂತ ನಾನು ಮತ್ತು ಆಂಟಿ ಇಬ್ಬರು ಹೊರಟಿರ್ಬೇಕಾದ್ರೆ ಸಡನ್ನಾಗಿ ನಾವೇ ಏನೋ ಮಾತಾಡ್ಕೊಳ್ತಿರುವಾಗ ಅರುಣ ಬಂದುಬಿಟ್ಟು ಫಸ್ಟು ನಾನೇ ಹೇಳ್ದಾಗ್ತಾ ಕೂದಲು ಇಟ್ಕೊಂಡು ರೋಡೆಲ್ಲ ಎಳ್ಕೊಂಡು ಹೋಗಿದ್ದಾನೆ. ರೋಡೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ನನಗೆ ಸರಿಯಾಗಿ ಹೊಡೆದು, ನನ್ನ ಹೊಡೆದಾದ್ಮೇಲೆ ಆಂಟಿನ ಹೊಡೆದು, ಆಮೇಲೆ ನಮ್ಮಮ್ಮನ ನಮ್ಮಮ್ಮ ಇದು ಸೇವ್ ಮಾಡೋಕ್ಕೆ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಹೊಡೆದು ನನ್ನ ಕಳಿಸಿದ್ದಾನೆ. ನನ್ನ ಹಿಂದೆನೇ ಅಟ್ಟಿಸ್ಕೊಂಡು ಬಂದು ಮನೆ ಒಳಗೆ ಹೋದವಳನ್ನ ಹೊರಗೆ ಕರೆಸ್ಬಿಟ್ಟು ನನ್ನ ಜುಟ್ಟೆಲ್ಲ ಇಟ್ಕೊಂಡು ಎಳ್ದು ನನಗೆ ತುಂಬ ಅಂದರೆ ತುಂಬ ಹೊಡೆದಿದ್ದಾರೆ. ಇದು ಕಾವು ಬರುತ್ತಲ್ಲ ಅದರಲ್ಲಿ ಸಮೇತ ನನಗೆ ಹೊಡೆಯೋ ಪೆಟ್ಟು ನಮ್ಮ ಅಮ್ಮಂಗೆ ಬಿದ್ದಿದೆ. ಒಬ್ಬ ಮನು ಅಂತ ಹೇಳಿಬಿಟ್ಟು ಅವನಿಗೆ ಬರೋ ಅವಶ್ಯಕತೆಯೇ ಇರಲಿಲ್ಲ, ಅವನು ಬಂದುಬಿಟ್ಟು ಹೊಡೆದಿದ್ದಾನೆ. ಅರುಣ ಮತ್ತು ಮಂಜು ನನ್ನ ಜುಟ್ಟೆಲ್ಲ ಇಟ್ಕೊಂಡು ಹೊಡೆದಿದ್ದಾರೆ ಸರ್. ಹಿಂಗೆ ನಾವು ಒಂಟೊಂಟಿಯಾಗಿ ಬದುಕೋದೇ ತಪ್ಪ ಸರ್ ಹೆಣ್ಮಕ್ಳು? ನಮಗೆ ನ್ಯಾಯ ಬೇಕು ಅಷ್ಟೇ ಸರ್. ಇದು SI ಪರ್ಮಿಷನ್ ಕೊಟ್ಟಿರೋದ್ರಿಂದನೇ ಅವ್ರು ಇವತ್ತು ಇಷ್ಟು ಹೊಡೆದಿರೋದು ಸರ್. ಅವ್ರು ಹೇಳಿದ್ದಕ್ಕೆ ಅವ್ರು ಬಂದು ಹೊಡೆದಿರೋದು ಇವತ್ತು. ಅರುಣ ಮಂಜ ಅಲ್ಲಿ ಕೆಳಗಡೆ ಮನೆಯವರು, ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾವು ಅವ್ರ ಬಗ್ಗೆ ಮಾತಾಡೂ ಇಲ್ಲ. ಸುಮ್ಮನೆ ಅನವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಅವ್ರು ಬಂದು ಹೊಡೆದಿದ್ದು ನಮಗೆ ಇವತ್ತು. ಮನು ಕೂಡ ಅವ್ನು ಕೆಳಗಡೆ ಮನೆಯವನು, ಅವ್ನು ರಿಲೇಟಿವ್ ಅವನು ಕೂಡ. ಅವನಿಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ. ಅವನೇ ಬಂದುಬಿಟ್ಟು ಹೊಡೆದಿದ್ದು. ಅವನು, ಮಂಜು, ಅರುಣ 3 ಜನ ಬಂದುಬಿಟ್ಟು ಹೊಡೆದಿದ್ದಾರೆ. ನಮಗೆ ನ್ಯಾಯ ಬೇಕು ಸರ್. ನನಗೆ ಹೊಡೆದಿರೋ ಒಂದೊಂದು ಏಟಿಗೂ ನನ್ನ ತಾಯಿ ಸಿಂಗಲ್ ಪೇರೆಂಟು ಸರ್. ಅವ್ರನ್ನ ಕಳ್ಕೊಂಡು ನಾವು ಬದುಕೋಕ್ಕಾಗಲ್ಲ ಸರ್. ನಮಗೆ ನ್ಯಾಯ ಬೇಕು.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.